ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಚಿಕ್ಕ ವಿಡಿಯೋ ಇದು. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ, ಹೇಗೆ ಆಚರಿಸಿದ್ವಿ ಅಂತೇಳಿ ನಾನಿಲ್ಲಿ ಒಂದು ವಿಡಿಯೋ ಕ್ಲಿಪ್ನ ಹಾಕ್ತಾಯಿದ್ದೀನಿ. ನಾನು ಇದನ್ನ ಹಾಕೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ನನಗೆ ಅವಾಗಿಂದ ನನಗೆ ತುಂಬ ಕೆಲಸ ಇತ್ತು ಮನೆ ಕಡೆ, ಅದರಿಂದ ನಾನು ಯಾವ ವೀಡಿಯೋನೂ ಮಾಡಿ ಹಾಕೋಕ್ಕಾಗಿಲ್ಲ. ನಾನು ಕುಕ್ಕಿಂಗ್ ಮಾಡ್ತಿರೋದ್ರಿಂದ ಕುಕ್ಕಿಂಗ್ ವೀಡಿಯೋನ ಇದಾದಮೇಲೆ ನೆಕ್ಸ್ಟ್ ವೀಡಿಯೋದಿಂದ ಕುಕ್ಕಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಾನಿಲ್ಲಿ ಕುಬೇರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಮೊದಲು. ಆನಂತರ ನಾನಿಲ್ಲಿ 5 ಹೋಳು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಲಕ್ಷ್ಮಿನ ಕೂರಿಸೋ ಜಾಗದಲ್ಲಿ ಬಾಳೆ ಎಲೆ ಇಟ್ಟು ಆನಂತರ ಕುಬೇರ ರಂಗೋಲಿನ ಹಾಕಿ ಆನಂತರ ನಾನಿಲ್ಲಿ 5 ಹೋಳು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸೇರು ಪಾವು ಈ ಥರದ್ದು ಏನಾರ ಇದ್ದರೆ ಸೇರಲ್ಲಿ ನೀವು ಒಂದು ಸೇರು ಮತ್ತು 2 ದಬಾಕ್ಬಿಟ್ಟು ಸೇರನ್ನ ಅದರಲ್ಲಿ 2 ಅದ್ರ ಮೇಲೆ ಒಂದು ಇಡೀ ಅಕ್ಕಿನ ಹಾಕಿ 2 ಅಂಡು 1 ಸೇರು ಅಂತಂತ ಹೇಳ್ತೀವಿ ನಾವು, ಆ ರೀತಿ ಹಾಕೋಬೇಕು. ಆನಂತರ ನಾನಿಲ್ಲಿ ಅರಿಶಿನ ಕುಂಕುಮ ಒಂದು ಹೂವಿನ ದಳ ಇಡ್ತಾಯಿದ್ದೀನಿ. ನಾನಿಲ್ಲಿ ಕಳಸ ಇಡೋ ಜಾಗದಲ್ಲಿ ನಾನು ಇಲ್ಲಿ ಸ್ಯಾರಿ ಉಡಿಸ್ತಾ ಇರೋದ್ರಿಂದ ಫಸ್ಟು ಕೆಳಗಡೆಗೆ ನಾನು ಕಳಸನ ಇಡೋಕೆ ಮುಂಚೆನೇ ನಾನಿಲ್ಲಿ ಒಂದು ಬಾಕ್ಸನ್ನು ಇಡ್ತೀನಿ. ನಾನು ಕಳಸನ ಇಟ್ಟಿದ್ದು ಒಂದು ಸಲ ಎತ್ಕೊಳ್ತಾ ಇದ್ದೀನಿ ಕಳಸನ ಇಟ್ಟು. ಆನಂತರ ನಾನಿಲ್ಲಿ ಬಾಕ್ಸ್ ಇಟ್ಬಿಟ್ಟು ಬಾಕ್ಸ್ ಮೇಲೆ ನಾನು ಕಳಸನ ಇಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮಗೆ ಸೀರೆನ ಉಡಿಸೋಕೆ ಸ್ವಲ್ಪ ಎತ್ತರವಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ರೀತಿ ಮಾಡ್ತಿದ್ದೀನಿ. ನಾನಿಲ್ಲಿ ಕಳಸಕ್ಕೆ ಹಾಕುವಂಥ ಒಂದಷ್ಟು ಐಟಮ್ಸ್ಗಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಗ್ರಂಥಿ ಅಂಗಡಿಲಿ ಕೇಳಿದ್ರೆ ಕಳಸಕ್ಕೆ ಹಾಕುವಂಥ ಒಂದಷ್ಟು ಐಟಮ್ಸ್ ಕೊಡಿ ಲಕ್ಷ್ಮೀ ಹಬ್ಬದಲ್ಲಿ ಅಂತಂತ ಹೇಳಿದ್ರೆ ಅವರು ಅದಕ್ಕೆ ಹಾಕುವಂಥ ಒಂದಿಷ್ಟು ಐಟಮ್ಸ್ಗಳನ್ನ ಕೊಡ್ತಾರೆ. ನಾನು ಅದನ್ನೆಲ್ಲನೂ ನಾನು ಇಲ್ಲಿ ಕಳಸದ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೀವು ಗ್ರಂಥಿ ಅಂಗಡಿಲಿ ಕೇಳಿ ಈ ರೀತಿ ಎಲ್ಲ ಪದಾರ್ಥಗಳನ್ನ ಕೊಡ್ತಾರೆ ಕಳಸಕ್ಕೆ ಹಾಕುವಂಥ ಒಂದಿಷ್ಟು ಐಟಮ್ಸ್ಗಳನ್ನ. ನಾನು ಇದ್ರ ಜೊತೆಗೆ ನಾನಿಲ್ಲಿ ಗೋಮೂತ್ರನೂ ಕೂಡ ಹಾಕ್ಕೊತಾ ಇದ್ದೀನಿ. ಗೋಮೂತ್ರ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಮತ್ತು ಗಂಧದ ಪುಡಿನೂ ಕೂಡ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಅದು ಕೂಡ ಗ್ರಂಥಿ ಅಂಗಡಿಲಿ ಸಿಗುತ್ತೆ. ಅದು ಕಳಸದ ಐಟಮ್ಸ್ ಜೊತೆನೇ ಅದನ್ನು ಕೂಡ ಕೊಟ್ಟಿದ್ದರು. ಗ್ರಂಥಿ ಅಂಗಡಿಲೆಲ್ಲ ತೊಗೊಂಡ್ಬಂದಿದ್ದೆ ನಾನು. ಮತ್ತು ಅರಿಶಿನ ಕುಂಕುಮ ಸ್ವಲ್ಪ ಗೋಮೂತ್ರ ಹಾಕ್ಕೋಬೇಕು. ಪವಿತ್ರ ಆಗಬೇಕು ಅಂತಂದರೆ ಗೋಮೂತ್ರ ಹಾಕಿದ್ರೇ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ನಾವಿಲ್ಲಿ ಗೋಮೂತ್ರನ ಹಾಕ್ಕೊತೀವಿ. ಮತ್ತು ಇಲ್ಲಿ ಒಂದು ತೆಂಗಿನಕಾಯಿನ ನೀಟಾಗಿ ಅದನ್ನೆಲ್ಲನೂ ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸಿ ಆನಂತರ ಸ್ವಲ್ಪ ತೆಂಗಿನಕಾಯಿನ ತ್ಯಾವ ಮಾಡಿಕೊಂಡು ನಾನಿಲ್ಲಿ ಅರಿಶಿನದ ಪುಡಿ ಎಲ್ಲನೂ ಹಾಕ್ಕೊಂಡು ನಾವಿಲ್ಲೇನು ಡಿಸೈನ್ ಏನು ಮಾಡೋಬೇಕಾದಿಲ್ಲ. ಯಾಕಂದರೆ ಮೇಲ್ಗಡೆ ನಾವು ಮಕುಡ ಎಲ್ಲ ಹಾಕೋದ್ರಿಂದ ಕಾಯಿ ಸಂಪೂರ್ಣವಾಗಿ ಕಾಣಲ್ಲ, ಹೊರಗಡೆ ಮುಚ್ಕೊಳ್ಳುತ್ತೆ. ಆದ್ದರಿಂದ ನಾನಿಲ್ಲಿ ಏನು ಡಿಸೈನ್ ಮಾಡ್ತಿಲ್ಲ. ಹಂಗೆ ಅರಿಶಿನದ ಪುಡಿನ ಸವರ್ಕೊಂಡು ಆನಂತರ ನಾನು ಅರಿಶಿನ ಕುಂಕುಮನ ಇಟ್ಕೊತೀನಿ. ಅರಿಶಿನ ಕುಂಕುಮ ಇಡೋ ಜಾಗ ಯಾವುದು ಅಂದರೆ 3 ಲೈನಲ್ಲಿ 3 ಸ್ಟ್ರೈಟ್ ಲೈನ್ 2 ಇರುತ್ತೆ, ಒಂದು ಸಿಂಗಲ್ ಲೈನ್ ಇರುತ್ತೆ. ಆ ಸಿಂಗಲ್ ಲೈನ್ಗೆ ಅದು ಮುಖ ಅಂತ ಆ ಭಾಗದಲ್ಲಿ ಬರುತ್ತೆ. ಆವಾಗ ನೀವು ಅದಕ್ಕೆ ಅರಿಶಿನ ಕುಂಕುಮನ ಈ ರೀತಿ ಹಚ್ಕೊಂಡು ಆಮೇಲೆ ಜುಟ್ಟು ಮೇಲೂ ಕೂಡ ಒಂದು ಸ್ವಲ್ಪ ಅರಿಶಿನ ಕುಂಕುಮನ ಈ ರೀತಿ ಇಟ್ಕೊಂಡು ಆನಂತರ ನಾವಿಲ್ಲಿ ವೀಳ್ಯದೆಲೆನ ಕೆಲವರು ವೀಳ್ಯದೆಲೆ ಹಾಕ್ತಾರೆ, ಇಲ್ಲಾಂದರೆ ಕೆಲವರು ಮಾವಿನ ಎಲೆನೂ ಕೂಡ ಹಾಕ್ತಾರೆ. ನಾನಿಲ್ಲಿ ಕಾಯಿನ ಹಾಕಿರಲಿಲ್ಲ, ಆವಾಗಲೇ ಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ವೀಳ್ಯದೆಲೆನ ಬಳಸ್ಕೊಂಡು ನಾನಿಲ್ಲಿ 9 ವೀಳ್ಯದೆಲೆನ ಬಳಸಿದ್ದೀನಿ. ನಾನು ಇಲ್ಲಿ 5 ಇಲ್ಲಾಂದರೆ 9 ಈ ರೀತಿ ವೀಳ್ಯದೆಲೆನ ಹಾಕ್ಕೊಳ್ಳಿ. 5, 9 ಈ ರೀತಿಯೇ ಹಾಕ್ಕೋಬೇಕು ವೀಳ್ಯದೆಲೆನ. ಅದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ನಾನಿಲ್ಲಿ 9 ವೀಳ್ಯದೆಲೆನ ಹಾಕ್ಕೊಂಡು ಸ್ಟ್ರೈಟ್ ಎದುರುಗಡೆ ಬರುವಂಥ ಜಾಗದಲ್ಲಿ ಸ್ವಲ್ಪ ವೀಳ್ಯದೆಲೆನ ಕೆಳಗಡೆನೇ ತೋರಿಸ್ಕೊತೀನಿ ನಾನಿಲ್ಲಿ. ಯಾಕಂದರೆ ಮಕೋಡ ಕಟ್ಟೋದ್ರಿಂದ ಆ ವೀಳ್ಯದೆಲೆ ಕೆಳಗಡೆಗಿದ್ರೇ ಅದು ಸ್ವಲ್ಪ ಲಕ್ಷಣವಾಗಿ ಕಾಣಿಸುತ್ತೆ. ಇಲ್ಲದೇ ವೀಳ್ಯದೆಲೆ ಎಲ್ಲ ಮುಚ್ಕೊಬಿಡುತ್ತೆ. ಅದರಿಂದ ಹೇಳಿ ನಾನು ಇದಕ್ಕೆ ಕಾಯಿನ ಕೂರಿಸ್ಕೊತೀನಿ. ಇವಾಗ ನೋಡಿ ಈ ರೀತಿ ಕಾಣಿಸ್ತಿದೆ. ಇವಾಗ ಈ ರೀತಿ ಕಾಯಿನ ಕೂರಿಸ್ಕೊಂಡಾದ ನಂತರ ನಾನಿಲ್ಲಿ ಸ್ಯಾರಿ ಉಡಿಸೋದು ಅದನ್ನೆಲ್ಲ ನಾನು ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅವತ್ತು ನಾನು ತುಂಬ ಕೆಲಸ ಇರೋದ್ರಿಂದ ಮನೇಲಿ ನಮ್ಮ ತಾಯಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ತಾಯಿ ಬಂದಿದ್ದರು. ನನ್ನ ಮಗನೂ ಕೂಡ ಸ್ವಲ್ಪನೇ ಹೆಲ್ಪ್ ಮಾಡಿದ್ದು, ಅವನು ಕೂಡ ಜಾಸ್ತಿ ಹೆಲ್ಪ್ ಮಾಡಿಲ್ಲ. ಅವನು ವೀಡಿಯೋಗೆಲ್ಲ ನಾನು ಬರಲ್ಲ ಗಣಮ್ಮ ಅಂತಂತ ಫೀಲ್ ಮಾಡ್ತಿದ್ದ. ಅದರಿಂದ ಬೇಡ ಹೋಗ್ಲಿ ಬಿಡಪ್ಪ ಅಂತೇಳಿ ಒಂದು ಸ್ವಲ್ಪ ನಾನು ಕಳ್ಸೋಕ್ಕೆ ಏನು ಐಟಮ್ಸ್ ಆಗ್ತೆ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡಿದೆ. ಈ ರೀತಿ ನಾನು ಕೆಳಗಡೆ ಒಂದು ದಿವಾನ ಇಟ್ಕೊಂಡು ಅದ್ರ ಮೇಲೆ ಒಂದು ಟೀಪಾಯ್ ಇಟ್ಕೊಂಡು ಆನಂತರ ಅದ್ರ ಮೇಲೆ ಲಕ್ಷ್ಮಿನ ಕೂರಿಸಿ ನೆಲೆಸಿದ್ವಿ. ನಾನು ಇಷ್ಟು ಸಿಂಪಲ್ಲಾಗಿ ನಾನು ದೇವ್ರನ್ನ ರೆಡಿ ಮಾಡಿ ನಾನಿಲ್ಲಿ ಪೂಜೆನ ಮಾಡಿದ್ವಿ. ಲಕ್ಷ್ಮೀ ಪೂಜೆನ ನಾವು ಗುರುವಾರ ನೈಟೇ ಕೂಡ ಮಾಡ್ಕೊಂಡಿರೋದು. ಇದನ್ನು ತುಂಬ ಕೆಲಸ ಇರೋದ್ರಿಂದ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿರೋದು. ನಮ್ಮ ವರಮಹಾಲಕ್ಷ್ಮಿ ಹೇಗಿದ್ದರು ಅಂತ ನೀವು ಕಮೆಂಟ್ ಮಾಡಿ.